ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಡಿಸಿಎಂ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿಯ ಎಷ್ಟು ನಾಯಕರ ಮೇಲೆ ದಾಳಿ ನಡೆಯುತ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಡಿಸಿಎಂ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿಯ ಎಷ್ಟು ನಾಯಕರ ಮೇಲೆ ದಾಳಿ ನಡೆಯುತ್ತಿದೆ, ಮಮತಾ ಬ್ಯಾನರ್ಜಿ ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪರಮೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಎಷ್ಟು ನಾಯಕರ ಮೇಲೆ ದಾಳಿ ನಡೆಯುತ್ತಿದೆ ಅಂತ ಏನು ಡಿಸಿಎಂ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಮತಾ ಬ್ಯಾನರ್ಜಿ ರೀತಿ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದೆ ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಇದಕ್ಕೆಲ್ಲ ನಾವು ಎದುರಲ್ಲ ಅಂತ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಏನು ಪರಮೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ ಪರಮೇಶ್ವರ್ ಜೊತೆ ಮಾತನಾಡಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಲೋಕಸಭಾ ಚುನಾವಣೆಯಲ್ಲಿ ಐಟಿ ದಾಳಿ ಏನಾಗ್ತಾ ಇದೆ ಅದು ನಿಜಕ್ಕೂ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಡಿಸಿಎಂ ಪರಮೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತೇನು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು, ಜೆಡಿಎಸ್ ಪ್ರಮುಖವಾಗಿ ಸಚಿವರ ಮೇಲೆ ಏನ್ ಹೇಳ್ತೀರಿ? ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಐಟಿ ದಾಳಿಗಳು ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಇದು ರಾಜಕೀಯವಾಗಿ ಈ ಇಲಾಖೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಐಟಿ ಡಿಪಾರ್ಟ್ಮೆಂಟನ್ನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು, CBIನ ಇಂಥದ್ದೆಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಹಾಗೆ ಅಂತೇಳಿ ಕೇಂದ್ರ ಸರ್ಕಾರ ಅಂತೇಳಿ ನಾವು ಆಪಾದನೆ ಮಾಡಿದ್ದು, ಪ್ರತಿಭಟನೆ ಕೂಡ ಮಾಡಿದ್ದು. ಆದರೆ ಅವರು ಯಾವುದಕ್ಕೂ ಕೂಡ ಸ್ಪಂದಿಸಲಿಲ್ಲ. ಅದರ ವಿರುದ್ಧವಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಇದೇ ರೀತಿ ಮಾಡಿದ್ದಾರೆ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ನಮಗೂ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಹೌದು, ಇನ್ಕಮ್ ಟ್ಯಾಕ್ಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ಕರ್ನಾಟಕದಲ್ಲಿ ಬೀಡು ಬಿಟ್ಟಿದ್ದಾರೆ, ಅವರು ರೈಡ್ ಮಾಡಿಸ್ತಾರೆ, ಅದು ಇದು ಅಂತೇಳಿ ನಮಗೂ ಕೂಡ ಮಾಹಿತಿಗಳು ಬರ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ರು, ನಮ್ಮವ್ರ ಮೇಲೆಲ್ಲ ಐಟಿ ದಾಳಿ ಮಾಡ್ತಾರೆ ಹಾಗೆ. ಈಗ ಅದು ನಿಜ ಆಗಿದೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ರಾಜಕೀಯದ ದೃಷ್ಟಿಯಿಂದ ನಮ್ಮನ್ನು ಬೆದರಿಸಿ ಹೆದರಿಸಿ ಇದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರೂವ್ ಆದಂಗೆ ಆಗಿದೆ. ಅದಕ್ಕೆ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆ ಮಾಡಿದ್ದಾರೆ, ಪ್ರತಿಕ್ರಿಯೆ ಮಾಡಿದ್ದಾರೆ. ಆ ರೀತಿ ನಾವು ಮಾಡಬೇಕಾದೀತು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಾವು ಕಾದು ನೋಡ್ತೇವೆ ಮುಂದೆ ಏನಾಗ್ಬೋದು. ಅದರ ಮೇಲೆ ನಮ್ಮ ರಿಯಾಕ್ಷನ್ಸ್ಗಳು ಇರ್ತವೆ. ಸರ್, ಈಗಾಗಲೇ ಏನು ಐಟಿ ದಾಳಿ ಅಂತ ಹೇಳಿದ್ರೆ ಒಂದಷ್ಟು ಹೆಚ್ಚುವರಿ ತೆರಿಗೆಯಿಂದ ಈ ರೀತಿ ಆಗ್ತಿದೆ ಅಂತ, ಅಂದ್ರೆ ಜನಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಗಿ ಮೆಸೇಜ್ ಹೋಗೋದಿಲ್ವಾ ಅಂತ? ಅಲ್ಲ, ಜನಕ್ಕೆ ನೀವು ಐಟಿ ಅಂದ್ರೆ ಟ್ಯಾಕ್ಸ್ ಕದ್ದಿದ್ದಾರೆ, ಅವರೇನೋ ಸಂಪಾದನೆ ಮಾಡಿದ್ದನ್ನ ಅದಕ್ಕೇನು ಕಾನೂನು ಪ್ರಕಾರ ಟ್ಯಾಕ್ಸ್ ಕಟ್ಟಿಲ್ಲ ಅಂಥವ್ರ ಮೇಲೆ ನೀವು ಅಕೌಂಟ್ ಕೇಳಿ ಅವರಿಗೆ ನೀವು ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ಳಿ. ಯಾರು ಬೇಡ ಅಂತಾರೆ? ನಾವೇನು ಅಂಥದಕ್ಕೆ ಯಾವುದು ನಾವು ಅಡ್ಡ ಬಂದಿಲ್ಲಲ್ಲ. ಅನವಶ್ಯಕವಾಗಿ ರಾಜಕೀಯದ ದುರುದ್ದೇಶದಿಂದ ನೀವು ಅದೇ ರೀತಿ ಎಷ್ಟು ಜನ BJP ಅವರಿಗೆ ಮಾಡಿದಿರಿ, ಎಷ್ಟು ಜನ BJP ಲೀಡರ್ಸ್ಗಳಿಗೆ ನೀವು ಐಟಿ ದಾಳಿಗಳು ಮಾಡಿದಿರಿ, ಎಷ್ಟು ಜನ BJP ಮಂತ್ರಿಗಳಿಗೆ ಮಾಡಿದಿರಿ? ಇದೆಲ್ಲ ಪ್ರಶ್ನೆ ಮಾಡಿದಾಗ ಸ್ವಾಭಾವಿಕವಾಗಿ ಇದರ ಹಿಂದೆ ರಾಜಕೀಯ ಇದೆ ಅನ್ನೋದೇ ಅರ್ಥ ಆಗ್ತದೆ. ಅದಕ್ಕೆ ನಾವು ಸಂದರ್ಭ ನೋಡಿಕೊಂಡು ನಾವು ಪ್ರತಿಕ್ರಿಯೆ ಮಾಡ್ತೀವಿ. ಸರ್, ಈಗ ಜೆಡಿಎಸ್ ನಾಯಕರ ಮೇಲೆ ಆಗಿರುವಂತದ್ದು, ನೆಕ್ಸ್ಟ್ ಕಾಂಗ್ರೆಸ್ ನಾಯಕರು ಹೆದರಿದಾರ ಇದ್ರ ಬಗ್ಗೆ ಅಂತ? ಇಲ್ಲ, ಕಾಂಗ್ರೆಸ್ ನಾಯಕರ ಮೇಲೆ ಆಗ್ತಾ ಇದೆ. ಈಗ DK ಶಿವಕುಮಾರ್ ಮೇಲೆ ಪ್ರತಿನಿತ್ಯ ನೋಟಿಸ್ ಕೊಡ್ತಾನೆ ಇದ್ದಾರಲ್ಲ, ಆ ರೀತಿ ಬಹಳಷ್ಟು ಜನರು ಕಾಂಗ್ರೆಸ್ನವ್ರ ಮೇಲೆ ಕೂಡ ಆಗಿದೆ. ಅದನ್ನ ಈಗ ನಾವು ಯಾವ ರೀತಿ ಅದನ್ನ ಹೆದರಿಸೋದಂತಲ್ಲ, ಅದನ್ನ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ.
ಇದಿಷ್ಟು ಡಿಸಿಎಂ ಪರಮೇಶ್ವರ್ ಅವರ ಹೇಳಿಕೆ. ಅಂದ್ರೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಐಟಿಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ್ತಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿರುವಂತದ್ದು. ಕ್ಯಾಮರಾಮ್ಯಾನ್ ರೆಡ್ಡಿ ಜೊತೆ ಕಿರಣ್ ಆರ್, TV5 ಬೆಂಗಳೂರು.